ಕರ್ನಾಟಕ ಆದಿ ದ್ರಾವಿಡ ಅಂತಕ್ಕಂಥವ್ರನ್ನ ಯಾವುದೇ ಒಂದು ಗುಂಪು ಸೇರಿಸದೆ ಅವ್ರನ್ನ ಹಾಗೆ ಇಟ್ಟಿದ್ದಾರೆ. ಮಾಧುಸ್ವಾಮಿ ಅವರು ಕೂಡ ಅವ್ರನ್ನ ಏನು ಮಾಡಿದ್ದಾರೆ ಅಂದರೆ ಆದಿ ಕರ್ನಾಟಕ ಆದಿ ದ್ರಾವಿಡರನ್ನ ಅವ್ರನ್ನ ಇವ್ರನ್ನ ಅರ್ಧ ಮಾಡಿ 2 ಗುಂಪುಗಳನ್ನಾಗಿ ಹಂಚಿದ್ದಾರೆ. ಅದರಿಂದ ನಾವು ನಿಖರವಾದಂಥ ಒಂದು ಜನಸಂಖ್ಯೆ ಯಾವ ಜನ ಅನ್ನೋದನ್ನು ಇದು ಮಾಡ್ತಾ ಇಲ್ಲ. ಆಮೇಲೆ ಬೇರೆ ಸಮುದಾಯದವ್ರು ಬಂದು ಇದು ನೀವು ಹೆಂಗೆ ಮಾಡ್ತೀರಾ ಅಂತ ನಮ್ಮನ್ನೇ ಪ್ರಶ್ನೆ ಮಾಡ್ತಾರೆ ಅನ್ನೋ ಒಂದು ಕಾರಣಕ್ಕೆ ಅವ್ರು ಮಧ್ಯಾಂತರ ವರದಿ ಕೊಡ್ತಾರೆ. ಇದನ್ನು ಮಾಡಲಿಕ್ಕೆ ಆಗ್ತಾಯಿಲ್ಲ. ನೀವು ಹೊಸದಾಗಿ ಸರ್ವೆ ಮಾಡಿ ಇದು ಇಂಪೆರಿಕಲ್ ಡಾಟಾ ಎಲ್ಲ ದತ್ತಾಂಶನ ತೆಗೆದುಕೊಂಡು ಮಾಡೋದು ಒಳ್ಳೆಯದು ಅಂತ ಅವ್ರು ಹೇಳ್ತಾರೆ. ಆಮೇಲೆ ಮತ್ತೆ ಆಯಿತು ಅಂತ ನಮ್ಮ ರಾಜ್ಯ ಸರ್ಕಾರ ಮೇ 5ನೇ ತಾರೀಕಿನಿಂದ ರಾಜ್ಯಾದ್ಯಂತ ಮನೆಗೆ ಪರಿಶಿಷ್ಟ ಜಾತಿಗಳಿಗಾಗಿಯೇ ಒಂದು ಮೀಸಲಾತಿ ಇದು ಒಳ ಮೀಸಲಾತಿ ಕೊಡಲಿಕ್ಕೋಸ್ಕರ ಒಂದು ಜಾತಿ ಗಣತಿ ಆಗ್ತಾಯಿದೆ. ಅದು 27ನೇ ತಾರೀಕಿನವರೆಗೂ ಕೂಡ ಇದೆ. ಎಲ್ಲ ಕಡೆಗೂ ಕೂಡ ನಮ್ಮವರೆಲ್ಲರೂ ಕೂಡ ಬಳಸಿದ್ದಾರೆ. ಆರಂಭದಲ್ಲಿ ಅದು ಭಾಳ ತೊಂದರೆ ಆಯಿತು. ಮೊದಲನೇ ಬಾರಿಗೆ ರಾಷ್ಟ್ರದಲ್ಲಿ ಎಲ್ಲೂ ಕೂಡ ಮಾಡದೇ ಇರತಕ್ಕಂಥ ಒಂದು ಮೊಬೈಲ್ ಆ್ಯಪ್ ಮೂಲಕ ಈ ಸರ್ವೆ ಮಾಡಿದರು. ಅದು ಭಾಳ ತೊಂದರೆ ಆಯಿತು. ಅದನ್ನು ಆಪ್ರೇಟ್ ಮಾಡ್ತಕ್ಕಂಥ ಶಿಕ್ಷಕರಿಗೆ ಪಾಪ ಅವ್ರಿಗೆ ಇರಬೇಕಾದಂಥ ಮೊಬೈಲು ಭಾಳ ಕಾಸ್ಟ್ಲಿ ಮೊಬೈಲ್ ಇರಬೇಕು. 5G ವರ್ಷನ್ನ ಹೊಂದಿರತಕ್ಕಂಥ ಮೊಬೈಲ್ ಆಗಿರಬೇಕು. ಆ ಮೊಬೈಲ್ನಲ್ಲಿ ನೆಟ್ವರ್ಕ್ ಸಿಗ್ತಾಯಿಲ್ಲ. ಇವ್ರು ಫೀಡ್ ಮಾಡಿದರೆ ಆ ಸರ್ವರ್ ಸ್ವೀಕಾರ ಮಾಡ್ತಿಲ್ಲ. ಹೀಗೆ ಒಂದು 5-6 ದಿನಗಳ ಕಾಲ ಅದು ಭಾಳ ತೊಂದರೆ ಆಯಿತು. ಆಮೇಲೆ ರೇಷನ್ ಕಾರ್ಡ್ ನಂಬರ್ ಹಾಕಿಬಿಟ್ರೆ ಎಲ್ಲ ಕುಟುಂಬದ ಸದಸ್ಯರು ಅದು ಡಿಸ್ಪ್ಲೇ ಅಂತ ಒಂದು ಆ್ಯಪ್ ಅದು. ಆಧಾರ್ ಕಾರ್ಡ್ ಹೊಡೆದ್ರೂ ಕೂಡ ಅಷ್ಟೇ. ಹೀಗೆ ಆಮೇಲೆ ಈ ರೇಷನ್ ಕಾರ್ಡ್ನಲ್ಲಿ ಅವ್ರು ಮಾಡಿಸುವಾಗ ಮಕ್ಕಳು ಎಷ್ಟಿರ್ತಾರೋ ಅಷ್ಟಿರ್ತಾರೆ. ಅದ ನಂತರ ಹುಟ್ಟಿದಂಥ ಮಕ್ಕಳು 5-6 ಜನ ಇದ್ದಾರೆ. ಅವ್ರನ್ನ ಸೇರಿಸುವಂಥ ಅವಕಾಶ ಇರಲಿ. ಬರೀ 2 ಅಂತ ಮಾಡಿದ್ರು. ಮತ್ತೆ ನಾವು ಹೋಗ್ಬಿಟ್ಟು ಮತ್ತೆ ಸೇರಿಸ್ರಿ ಅಂತಂದೇಳಿ 4 ಮಕ್ಕಳು ಸೇರಿಸಿದ್ರು. ಅದಾದಮೇಲೆ ಆಧಾರ್ ಕಾರ್ಡ್ ತಗೊಂಡು ಮತ್ತೆ ಬೇಕಾದರೂ ಅವ್ರು ಎಷ್ಟು ಜನ ಕುಟುಂಬದ ಸದಸ್ಯರಿದ್ದಾರೋ ಅವ್ರನ್ನೆಲ್ಲರನ್ನೂ ಸೇರಿಸ್ಬೋದು ಅಂತಂದೇಳಿ ಮತ್ತೆ ಮಾಡಿಫಿಕೇಷನ್ ಮಾಡಿದ್ರು. ಹೀಗೆ ಆರಂಭದಲ್ಲಿ ನಮಗೆ ಈ ಮೊಬೈಲ್ ಆ್ಯಪು ಮತ್ತು ಆ ತಂತ್ರಾಂಶದಿಂದ ಸ್ವಲ್ಪ ಅಡೆತಡೆ ಆಗಿದೆ. ಯಾವ ರೀತಿ ಆಗಿದೆ ಗೊತ್ತಿಲ್ಲ. ಇದೆಲ್ಲ ಮುಗಿದಾದಮೇಲೆ ಅದು ಬಂದಾದಮೇಲೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ಯಾವ್ಯಾವ ಸಮುದಾಯ ಎಷ್ಟಿದೆ. ಆ ವರದಿ ಬಂದ ತಕ್ಷಣ ನಾವು ಒಳ ಮೀಸಲಾತಿನ ಜಾರಿಗೆ ಕೊಡ್ತೀವಿ ಅಂತಂದೇಳಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಏನು ಆಗಸ್ಟ್ 1ನೇ ತಾರೀಕಿಗೆ ತೀರ್ಪು ಬರುತ್ತೆ. ಇವರು ಅಕ್ಟೋಬರ್ 28ನೇ ತಾರೀಕು ಸಚಿವ ಸಂಪುಟದಲ್ಲಿ ಒಂದು ಸಭೆ ಮಾಡ್ತಾರೆ. ಒಳ ಮೀಸಲಾತಿ ಜಾರಿಗೆ ಕೊಡ್ತೀವಿ ಅಂತೇಳಿ. ಅದಕ್ಕಿಂತ ಮುಂಚೆ ನಾವೊಂದು ಇದನ್ನು ಕೊಟ್ಟಿದ್ದೀವಿ ಮನವಿನ. ನೋಡಿ, ನೀವು ಈ ಕೂಡಲೇ ಯಾವುದೇ ಹುದ್ದೆಗಳನ್ನು ತುಂಬಬಾರ್ದು. ಯಾವುದೇ ಬ್ಯಾಕ್ಲಾಗ್ ಹುದ್ದೆಗಳನ್ನು ಕೂಡ ತುಂಬಬಾರದು. ಇದು ಮೀಸಲಾತಿ ಜಾರಿ ಆದಮೇಲೆ ತುಂಬಬೇಕು. ಯಾವ ಹುದ್ದೆಗಳನ್ನು ಕೂಡ ಆದ್ರೂ ಅಂತ ಹೇಳಿದ್ವಿ. ನಮ್ಮ ಕಂಡೀಷನ್ನು ನಮ್ಮ ಷರತ್ತನ್ನು ಒಪ್ಪಿ ನಮ್ಮ ಮನವಿಯನ್ನು ಒಪ್ಪಿ ಅವರು ಅಕ್ಟೋಬರ್ 22ನೇ ತಾರೀಕು ಒಂದು ತೀರ್ಮಾನ ಮಾಡಿದರು. ಇಲ್ಲಿಂದ ಯಾವುದೇ ಹುದ್ದೆಗಳನ್ನು ತುಂಬಬಾರ್ದು. ಎಲ್ಲ ಹುದ್ದೆಗಳನ್ನು ಕರೆಯುವುದನ್ನು ತಡೆ ಹಿಡಿದು ಸ್ಥಗಿತಗೊಳಿಸಬೇಕು. ಎಲ್ಲ ಹುದ್ದೆಗಳನ್ನು ನಂತರ ಒಳ ಮೀಸಲಾತಿ ಜಾರಿ ಆದಮೇಲೆ ನಾವು ತುಂಬಬೇಕು ಅಂತಕ್ಕಂಥ ಒಂದು ತೀರ್ಮಾನವನ್ನು ಮಾಡಿದ್ದಾರೆ. ಅದ್ರ ಜೊತೆಯಲ್ಲಿ ಈಗ 8 ತಿಂಗಳಾಗ್ತಾ ಬಂತು. ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ